ರಾಜ್ಯದಾದ್ಯಂತ ದ್ವಿತೀಯ ಪಿಯುಸಿ ಫಲಿತಾಂಶದ ಸಂಭ್ರಮ. 7,10,000 ವಿದ್ಯಾರ್ಥಿಗಳ ಎಕ್ಸಾಮ್ ಬರೆದಿದ್ರು. 6,10,000 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ, ಪಾಸ್ ಆಗಿದ್ದಾರೆ. ಅದರಲ್ಲಿ ಅತಿ ಹೆಚ್ಚು ಅಂಕ ಪಡೆದು ಕಾಲೇಜಿಗೆ ಕೀರ್ತಿ ತಂದ ವಿದ್ಯಾರ್ಥಿಗಳ ಸಂಭ್ರಮ ಮುಗಿಲು ಮುಟ್ತಾ ಇದೆ. ಕಾಲೇಜಿನ ಶಿಕ್ಷಕರಿಗೂ ಹೆಮ್ಮೆಯ ವಿಷಯ, ಕುಟುಂಬಸ್ಥರಿಗೂ ಹೆಮ್ಮೆಯ ವಿಷಯ. ಹಲವಾರು ವಿದ್ಯಾರ್ಥಿಗಳು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿ ತಮ್ಮ ಖುಷಿ ಹಂಚಿಕೊಂಡ್ರು. ರಾಜ್ಯಕ್ಕೆ ಪ್ರಥಮ ದಕ್ಷಿಣ ಕನ್ನಡದ ದಿಶಾ ಮತ್ತು ಅದಿತಿ ಬಾಪು ವಾಣಿಜ್ಯ ವಿಭಾಗದಲ್ಲಿ ಇಬ್ಬರು ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ರು. ಶಾಲೆ ಸಂಭ್ರಮ ನೀವು ನೋಡ್ತಾ ಇದ್ದೀರಿ. ವಿದ್ಯಾರ್ಥಿಗಳ ಸಾಧನೆಗೆ ಇಡೀ ವಿದ್ಯಾರ್ಥಿಗಳು, ಉಳಿದ ವಿದ್ಯಾರ್ಥಿಗಳು, ಶಿಕ್ಷಕರು ಎಲ್ಲರೂ ಸಂಭ್ರಮಿಸ್ತಾ ಇರೋ ದೃಶ್ಯ ಇದು. ವಿಜಯನಗರ ಜಿಲ್ಲೆಯ ದೃಶ್ಯ. ವಿಜಯನಗರದ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಸಂಭ್ರಮ ನೀವು ನೋಡ್ತಾ ಇದ್ದೀರಿ. ದಕ್ಷಿಣ ಕನ್ನಡದ ಎಕ್ಸಲೆಂಟ್ ಸೈನ್ಸ್ ಮತ್ತು ಕಾಮರ್ಸ್ ಕಾಲೇಜಿನ ವಿದ್ಯಾರ್ಥಿನಿ, ಕಾಮರ್ಸ್ ವಿಭಾಗದಲ್ಲಿ ಅದಿತಿ ಭೂಷಣ್ 597 ಅಂಕ ಪಡೆದಿರೋ ವಿದ್ಯಾರ್ಥಿನಿ. ದಕ್ಷಿಣ ಕನ್ನಡದ ಎಕ್ಸಲೆಂಟ್ ಸೈನ್ಸ್ ಮತ್ತು ಕಾಮರ್ಸ್ ಕಾಲೇಜಿನ ವಿದ್ಯಾರ್ಥಿನಿ ಕಾಮರ್ಸ್ ವಿಭಾಗದಲ್ಲಿ 600ಕ್ಕೆ 597 ಅಂಕಗಳನ್ನು ಪಡೆದಿದ್ದಾರೆ. ಆನ್ಯುವಲ್ ಸ್ಟೇಟ್ ಬೋರ್ಡ್ ಎಕ್ಸಾಮಿನೇಷನಲ್ಲಿ 597 ಮಾರ್ಕ್ಸ್ ಪಡೆದಿದ್ದೇನೆ. ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್, ಬಯಾಲಜಿ, ಫಿಸಿಕ್ಸ್ ಮತ್ತು ಕನ್ನಡದಲ್ಲಿ 100 ಮಾರ್ಕ್ಸ್ ಪಡೆದಿದ್ದೇನೆ. ಕೆಮಿಸ್ಟ್ರಿ 99 ಮಾರ್ಕ್ಸ್ ಮತ್ತು ಇಂಗ್ಲೀಷ್ 98 ಮಾರ್ಕ್ಸ್. ನಾನು ಇನ್ಸ್ಟಿಟ್ಯೂಟಿನ ಚೇರ್ಮನ್, ಸೆಕ್ರೆಟರಿ ಹಾಗೂ DPH ಸರಿಗೆ ಥ್ಯಾಂಕ್ ಯು ಹೇಳ ಬಯಸುತ್ತೇನೆ. ಥ್ಯಾಂಕ್ ಯು. ನಾನು ಆನ್ಯುವಲ್ ಸ್ಟೇಟ್ ಬೋರ್ಡ್ ಎಕ್ಸಾಮಿನೇಷನಲ್ಲಿ 597 ಮಾರ್ಕ್ಸ್ ಪಡೆದಿದ್ದೇನೆ. ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್, ಬಯಾಲಜಿ, ಫಿಸಿಕ್ಸ್ ಮತ್ತು ಕನ್ನಡದಲ್ಲಿ 100 ಮಾರ್ಕ್ಸ್ ಪಡೆದಿದ್ದೇನೆ. ಕೆಮಿಸ್ಟ್ರಿ 99 ಮಾರ್ಕ್ಸ್ ಮತ್ತು ಇಂಗ್ಲೀಷ್ 98 ಮಾರ್ಕ್ಸ್. ನಾನು ಇನ್ಸ್ಟಿಟ್ಯೂಟಿನ ಚೇರ್ಮನ್, ಸೆಕ್ರೆಟರಿ ಹಾಗೂ DPH ಸರಿಗೆ ಥ್ಯಾಂಕ್ ಯು ಹೇಳ ಬಯಸುತ್ತೇನೆ. ಥ್ಯಾಂಕ್ ಯು. ಇದು ದಕ್ಷಿಣ ಕನ್ನಡದ ಎಕ್ಸಲೆಂಟ್ ಸೈನ್ಸ್ ಮತ್ತು ಕಾಮರ್ಸ್ ಕಾಲೇಜಿನ ಕಾಮರ್ಸ್ ವಿಭಾಗದ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿನಿ ಅದಿತಿ ಭೂಷಣ್. ಕೆಮಿಸ್ಟ್ರಿ ಮತ್ತು ಇಂಗ್ಲಿಷ್ ಹೊರತುಪಡಿಸಿ ಇನ್ನೆಲ್ಲ ಸಬ್ಜೆಕ್ಟ್ನಲ್ಲೂ ಔಟ್ ಆಫ್ ಔಟ್. ಕೆಮಿಸ್ಟ್ರಿಯಲ್ಲಿ 99, ಇಂಗ್ಲಿಷ್ನಲ್ಲಿ 98 ಅಂಕಗಳನ್ನು ಪಡೆದು 597 ಅಂಕ ಪಡೆದಿದ್ದಾರೆ. ಓವರಾಲ್ 600ಕ್ಕೆ 597 ಅಂಕಗಳನ್ನು ಅದಿತಿ ಭೂಷಣ್ ಪಡೆದಿದ್ದಾರೆ. ಈ ಬಾರಿಯ PU ಪರೀಕ್ಷೆಯಲ್ಲಿ ದಾಖಲೆಯ ಪ್ರಮಾಣದ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಹಾಗೆ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳ ಫೋಟೋ, ಅವರ ಹೆಸರು ಮತ್ತು ಕಾಲೇಜಿನ ಹೆಸರನ್ನ ನಮ್ಮ ಸ್ಕ್ರೀನ್ನ ಎಡಭಾಗದಲ್ಲಿ ನೋಡ್ತಾ ಇದ್ದೀರಿ. ಬಲಭಾಗದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿದ ದಿಶಾ, ದಕ್ಷಿಣ ಕನ್ನಡ ಜಿಲ್ಲೆಯ ದಿಶಾ ರಾಜ್ಯಕ್ಕೆ ಪ್ರಥಮ 600ಕ್ಕೆ 600 ಅಂಕಗಳನ್ನು ಪಡೆದಿರುವ ಆಳ್ವಾಸ್ ಕಾಲೇಜಿನ ವಿದ್ಯಾರ್ಥಿನಿ. ವಾಣಿಜ್ಯ ವಿಭಾಗದಲ್ಲಿ ದಕ್ಷಿಣ ಕನ್ನಡದ ದಿಶಾ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಮತ್ತೊಂದು ಕಡೆ ವಾಣಿಜ್ಯ ವಿಭಾಗದಲ್ಲಿ 599 ಅಂಕ ಪಡೆದಿರುವ ಧ್ವನಿ, ಬೆಳಗಾವಿಯ ಗೋಗಟೆ ಕಾಲೇಜಿನ ವಿದ್ಯಾರ್ಥಿನಿ. ಕಲಾ ವಿಭಾಗದಲ್ಲಿ 598 ಅಂಕಗಳನ್ನು ಪಡೆದಿರೋ ಸಂಗೀತ, ವಿಜಯನಗರ ಜಿಲ್ಲೆಯ ಇಂದು PU ಕಾಲೇಜಿನ ವಿದ್ಯಾರ್ಥಿನಿ. 598 ಅಂಕಗಳು. ವಾಣಿಜ್ಯ ವಿಭಾಗದ ಪ್ರೇರಣಾ ಹೆಗಡೆ, ಉಡುಪಿಯ ಕ್ರಿಯೇಟಿವ್ ಕಾಲೇಜಿನ ವಿದ್ಯಾರ್ಥಿನಿ 598 ಅಂಕ ಪಡೆದಿದ್ದಾಳೆ. ರಾಜ್ಯದಾದ್ಯಂತ ಉತ್ತೀರ್ಣರಾದ ವಿದ್ಯಾರ್ಥಿಗಳ ಸಂಭ್ರಮ ಮುಗಿಲು ಮುಟ್ತಾ ಇದೆ. ಅದರಲ್ಲೂ 590ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿನಿಯ ಕಾಲೇಜು ಕುಟುಂಬಸ್ಥರು ಸಂಭ್ರಮ ಪಡ್ತಾ ಇದ್ದಾರೆ. ರಾಜ್ಯಾದ್ಯಂತ PUC ಫಲಿತಾಂಶ ಬಂದಿರುವಂಥದ್ದು. ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಗಳಿಸಿರುವಂತಹ ಅದಿತಿ ಬಾಪು ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೊದಲಿಗೆ ಅದಿತಿ ಅವರೇ, ನಿಮಗೆ ಕಂಗ್ರಾಟ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹೇಗಿತ್ತು ನಿಮ್ಮ ಈ ಒಂದು ಸೆಕೆಂಡ್ PUC ಜರ್ನಿ? ನೀವು ಯಾವ ರೀತಿ ಒಂದು ಪ್ರಿಪೇರ್ ಆಗ್ತಿದ್ದೀರಿ? ನಿಮಗೆ ಈ ಒಂದು ರಿಸಲ್ಟ್ ಯಾವ ರೀತಿ ಖುಷಿ ಇದೆ? ಎಷ್ಟು ಮಟ್ಟಿಗೆ ಖುಷಿ ಇದೆ?
ಸೆಕೆಂಡ್ PUC ಜರ್ನಿ ಫಸ್ಟ್ ಆಫ್ ಆಲ್ ತುಂಬ ಚೆನ್ನಾಗಿತ್ತು. ಯಾಕಂದರೆ ನಾನು ಇಷ್ಟಪಟ್ಟು ABES ಕಾಂಬಿನೇಷನ್ಸ್ ಯೂಸ್ ಮಾಡಿದ್ದೆ. ಎಲ್ಲ ಸಬ್ಜೆಕ್ಟ್ ನಂಗೆ ತುಂಬ ಇಷ್ಟ ಆಯಿತು. ಸೊ ಇಡೀ ಜರ್ನಿ ಕಾಲೇಜಲ್ಲಿ ಕೂಡ ತುಂಬ ಚೆನ್ನಾಗಿತ್ತು. PV ಪುರಂ ಜೈನ್ ಕಾಲೇಜಲ್ಲಿ ಇದ್ದಿದ್ದು, ಅಲ್ಲಿ ತುಂಬ ಚೆನ್ನಾಗಿತ್ತು. ಎಲ್ಲ ಸಪೋರ್ಟ್ ಮಾಡಿದ್ರು ಟೀಚರ್ಸ್. ಅಂದರೆ ಟೀಚರು ಮತ್ತು ಪೋಷಕರು ಯಾವ ರೀತಿ ನಿಮ್ಗೆ ಸಪೋರ್ಟ್ ಮಾಡಿ, ನಿಮ್ಮ ತಂದೆ ತಾಯಿ ಇರ್ಬೋದು, ಸಹಜವಾಗಿ 600 ತೆಗ್ದಿದ್ದೀರ, ಯಾವುದು ಕಷ್ಟ ಆಯಿತು, ಯಾವ್ದು ಈಸಿ ಇತ್ತು ಸಬ್ಜೆಕ್ಟ್ ಅಂತ ಕೇಳೋಕ್ಕಾಗಲ್ಲ, ಎಲ್ಲ ಫುಲ್ ಮಾರ್ಕ್ಸೇ. ಹೀಗಾಗಿ ಯಾವ ಸಬ್ಜೆಕ್ಟ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.